ಶ್ರೀ ಗುರು ರಾಘವೇಂದ್ರಾಯ ನಮಃ. ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಆರಾಧನೆಯ ಕೊನೆ ದಿನ ನಮ್ಮನೇಲಿ ನಾನು ಹೇಗೆ ರಾಯರಿಗೆ ಸೇವೆಯನ್ನು ಸಲ್ಲಿಸಿದೆ ಹಾಗೆ ನನಗೆ ಆದ ಅನುಭವನ ತಿಳಿಸ್ತೀನಿ. ಆ್ಯಕ್ಚುಲಾಗಿ ಮೊದಲೆರಡು ದಿನಕ್ಕಿಂತ ಇವತ್ತು ನಮ್ಮನೇಲಿ ನಾನು ರಾಯರಿಗೆ ಸೇವೆ ಸಲ್ಲಿಸಿದ್ದು ನನ್ನ ಮನಸ್ಸಿಗೆ ಬಹಳ ತೃಪ್ತಿ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಾಯಿತು ಮನೇಲಿ ರಾಯರ ಸೇವೆ. ನಿನ್ನೆ ಸಂಜೆ ನಾನು ರಾಯರಿಗೆ ಸೇವೆನ ಸಲ್ಲಿಸುವಾಗ ಕೇಳಿಕೊಂಡೆ ಮತ್ತೆ ಹೊಸದಾಗಿ ತುಳಸಿ ಮಾಲೆನ ತರಬೇಕಾ ಅಥವಾ ಹಾರನ ತರಬೇಕಾ, ಇದೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನನಗೆ. ಈ ಫೋಟೋದಿಂದ ಈ ಹಾರನ ತೆಗೆಯೋದಕ್ಕೆ ಇಷ್ಟ ಆಗ್ತಿಲ್ಲ ಅಪ್ಪ, ಮತ್ತು ಹೂಗಳು ಕೂಡ ಬಾಡಿಲ್ಲ, ಸೊ ಹಾಗಾಗಿ ಇದೇ ಹಾರ ಇದ್ದರೆ ಆಗುತ್ತಲ್ವಾ ಅಂತ ಕೇಳ್ಕೊಂಡು ಒಂದು ಸ್ವಲ್ಪ ಹೊತ್ತಿಗೆ ರಾಯರು ಕೂಡ ಅದಕ್ಕೆ ಓಕೆ ಮಾಡಿದ್ರು. ಇರಲಿ ಬಿಡು ಅಂತ ಹೇಳೋ ಹಾಗೆ. ಅದು ಕೆಲವ್ರಿಗೆ ಅರ್ಥ ಆಗಲ್ಲ, ರಾಯರು ನಮ್ಮ ಮನ್ಸಿನ ಜೊತೆ ಮಾತಾಡ್ತಾರೆ ಅಂತ ಅಂದರೆ ಕೆಲವರು ನಂಬಲ್ಲ, ಕೆಲವರು ನಂಬ್ತಾರೆ. ಆ ರೀತಿ ನನಗೆ ಉತ್ತರ ಸಿಕ್ತು, ತುಂಬ ಸಂತೋಷ ಆಯಿತು. ಅದಾದಮೇಲೆ ನಾನು ಕೂತ್ಕೊಂಡು ರಾಯರಿಗೆ ಹೇಳಿದೆ, ಆಯ್ತಪ್ಪ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಮತ್ತೆ ನಾನು ಸ್ವಲ್ಪ ಕನಕಾಂಬರ ತಂದುಕೊಡ್ತೀನಿ ಮತ್ತು ಒಂದು ರೋಸ್ ತಂತೀನಿ, ಸಾಕು ಸಿಂಪಲ್ಲಾಗಿ ಮಾಡ್ತೀನಿ ಅಂತ ಕೇಳಿಕೊಂಡೆ. ಮಾರ್ಕೆಟ್ಗೆ ಹೋಗಿ ನಾನು ಏನು ಕೂತ್ಕೊಂಡು ರಾಯರ ಹತ್ರ ಈ ಥರ ಒಂದೇ ಸ್ವಲ್ಪ ಕನಕಾಂಬರ ಮತ್ತು ಒಂದು ರೋಸ್ ತರ್ತೀನಿ ಅಂತ ಹೇಳಿದ್ದೆ. ಹಾಗೆ ನಾನು ಏನು ಹೇಳಿದ್ದೆ ರಾಯರ ಮುಂದೆ ಕೂತ್ಕೊಂಡು ಮಾರ್ಕೆಟ್ಗೆ ಹೋಗಿ ಅದಷ್ಟನ್ನು ಮಾತ್ರ ತೊಗೊಂಡು ಬಂದೆ. ಮಾರ್ಕೆಟ್ಗೆ ಹೋಗಿ ಹೂ ತೊಗೊಳ್ಳುವಾಗ ಯಥೇಚ್ಛವಾಗಿ ತೊಗೊಳ್ತೀನಿ, ಆದರೆ ಇಲ್ಲೇನು ಕೂತ್ಕೊಂಡು ಮಾತಾಡಿದ್ದೆ ಅಲ್ಲಿ ಹೋಗಿ ಅಷ್ಟನ್ನು ತೊಗೊಂಡು ಮನೆಗೆ ಬಂದು ನೋಡ್ತೀನಿ, ನಾನು ಮುಂಚೆ ರಾಯರಿಗೆ ಹೇಳಿದ್ದು ಹೀಗೆ, ನಾನು ತೊಗೊಂಡು ಬಂದಿರೋದು ಹೀಗೆ ಅಲ್ವಾ ಅಂತ ಅಂದ್ಕೊಂಡೆ. ಒಂಥರ ಖುಷಿ ಆಯಿತು. ಮತ್ತು ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ದರೆ ಅಂದರೆ 3 ಗಂಟೆ ರಾತ್ರಿಗೆ ಎದ್ದು ಕೂಡಲೇ ಸ್ವಲ್ಪ ಎಲ್ಲಿ ತಡ ಆಗುತ್ತೋ ಇವತ್ತು ರಾಯರಿಗೆ ನಾನು ಅಂದ್ಕೊಂಡಿರೋ ಟೈಮ್ಗೆ 2 ದಿನ ಟೈಮ್ಗೆ ಸೇವೆನ ಸಲ್ಲಿಸೋಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡೆ. ಆದರೆ ಎಲ್ಲೂ ಕೂಡ ನನಗೆ ಕಷ್ಟ ಅಂತ ಅನ್ನಿಸ್ಲಿಲ್ಲ. ತುಂಬ ಚೆನ್ನಾಗಿ ಇವತ್ತು ಅಲಂಕಾರ ಸ್ವಲ್ಪ ಕಮ್ಮಿ ಇತ್ತು. ಅವ್ರ ಮುಂದೆ ಕೂತ್ಕೊಂಡು ಶ್ಲೋಕಗಳಿಂದ ಅಭಿಷೇಕ ಮಾಡ್ತಾ ಹಾಡು ಹೇಳ್ತಾ ರಾಯರ ಸೇವೆನ ಮಾಡಿದೆ. ಸಿಕ್ಕಾಬಟ್ಟೆ ಆಶೀರ್ವಾದನ ಪಡ್ಕೊಂಡೆ. ರಾಯರಿಗಿಂತ ಇವತ್ತು ವಾಯುದೇವರಿಂದ ಕೂಡ ನಾನು ನಮ್ಮ ಮನೇಲಿ ಆಶೀರ್ವಾದನ ಪಡ್ಕೊಂಡೆ. ತುಂಬ ಚೆನ್ನಾಗಾಯಿತು. ಪೂಜೆ ಎಲ್ಲ ಮಾಡಾದಮೇಲೆ ಇಷ್ಟು ಬೇಗ ಮುಗ್ದೋಯ್ತಾ, ಇನ್ನೂ ಮಾಡಬೇಕಿತ್ತು ಅಂತ ಅನ್ನಿಸ್ತಿತ್ತು. ಅಷ್ಟರ ಮಟ್ಟಿಗೆ ಇವತ್ತಿನ ಸೇವೆನ ನಾನು ರಾಯರಿಗೆ ಸಲ್ಲಿಸಿದೆ. ನಾನು ಸೇವೆನ ಸಲ್ಲಿಸಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೇನೋ ಒಂದು ರಾಯರ ಮುಂದೆ ಒಂದು 5 ನಿಮಿಷ 10 ನಿಮಿಷ ಕೂರಬೇಕು ಅನ್ನೋದು ಕೂಡ ರಾಯರ ನಿರ್ಧಾರ ಆಗಿರುತ್ತೆ. ಅವರ ಇಚ್ಛೆ ಹಾಗೆ ನಮ್ಮ ಮನೆಯಲ್ಲಿ 3 ದಿನ ಕೂಡ ರಾಯರಿಗೆ ಸೇವೆನ ಸಲ್ಲಿಸಿದೆ. ಮತ್ತು ಇವತ್ತು ನನ್ನ ಮಗಳಿಗೂ ಕೂಡ ಆಶೀರ್ವಾದ ಮಾಡಿದ್ರು. ಮತ್ತು ನಮ್ಮ ಮನೆಯವರು ನನ್ನ ಜೊತೆ 3 ದಿನದಿಂದ ಸೇವೆನ ಸಲ್ಲಿಸ್ತಿರ್ಲಿಲ್ಲ, ನಾನೊಬ್ಬಳೇ ಸೇವೆನ ಸಲ್ಲಿಸಿದ್ದು ರಾಯರಿಗೆ. ಅವರೂ ಕೂಡ ರಾಯರಿಗೆ ಕೈ ಮುಗಿಯೋದಕ್ಕೆ ಅಂತ ಬಂದಾಗ ಅವ್ರಿಗೂ ಕೂಡ ರಾಯರು ಇವತ್ತು ಆಶೀರ್ವಾದನ ಮಾಡಿದ್ರು. ಸಿಕ್ಕಾಬಟ್ಟೆ ವೈಬ್ಸ್ ಅನ್ನೋದು ಇತ್ತು ಮನೇಲಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇನ್ನೊಂದೇನೆಂದರೆ ನಾನು ಬೆಳಗ್ಗೆ ರಾಯರಿಗೆ ಶ್ಲೋಕಗಳನ್ನ ಹೇಳ್ತಿರ್ಬೇಕಾದ್ರೆ ಬೆಳಗಿನ ಜಾವನೆ ನಮ್ಮ ಮನೇಲಿ ಒಳಗಡೆ ಗೂಡಿದೆ. ಆ ಗೂಡಲ್ಲಿ ಕೂಡ ಹಕ್ಕಿಗಳು ಕೂಡ ಚಿಲಿಪಿಲಿ ಅಂತಿದ್ದೋ. ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದು ಕಡೆ ನಾನು ರಾಯರಿಗೆ ಶ್ಲೋಕ ಹೇಳ್ತಿದ್ದೀನಿ, ಇನ್ನೊಂದು ಕಡೆ ಆ ಹಕ್ಕಿಗಳು ಚಿಲಿಪಿಲಿ ಅಂತಿದ್ದೋ. ತುಂಬ ಚೆನ್ನಾಗಿತ್ತು ಕೇಳಿಸ್ಕೊಡೋದಕ್ಕೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಕೂಡ ರಾಯರು ನನ್ನ ಕಣ್ಣಿಗೆ. ಇವತ್ತು ನಮ್ಮ ಮನೇಲಿ ಸಿಕ್ಕಾಬಟ್ಟೆ ಚೆನ್ನಾಗಾಯಿತು. ರಾಯರ ಅನುಗ್ರಹದಿಂದ ಮನೇಲಿ 3 ದಿನ ಕೂಡ ಆರಾಧನೆ. ಯಾರಿಗಾದರೂ ನಿಮ್ಮ ಮನೆಗಳಲ್ಲೂ ಕೂಡ ರಾಯರ ಆರಾಧನೆನ ಆಚರಣೆ ಮಾಡಿ ಏನಾದರೂ ನಿಮಗೂ ಅನುಭವ ಆಗಿದ್ದರೆ ಕಮೆಂಟ್ ಮಾಡಬೇಕು, ಅದನ್ನು ತಿಳಿಸ್ಬೇಕು ಅಂತ ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲ ನೀವು ರಾಯರ ಮಠಕ್ಕೆ ಹೋದಾಗ ಆಗಿದ್ರೆ ಏನಾದರೂ ಒಂದು ರಾಯರು ನಿಮಗೆ ಅನುಭವನ ಮಾಡಿರ್ತಾರೆ. ಕೆಲವೊಂದೊಂದು ಸಲ ನೀವು ಮರ್ತು ಬಿಡ್ತೀರಾ, ಬಟ್ ರಾಯರು ಹೇಗಾದರೂ ಒಂದು ಅನುಭವನ ಅವ್ರ ಭಕ್ತರುಗಳಿಗೆ ಮಾಡಿರ್ತಾರೆ. ನನಗೂ ಕೂಡ ಬೆಳಗ್ಗೆ ನಾನು ರಾಯರ ಮಠಕ್ಕೆ ಹೋಗಬೇಕು ಅನ್ನೋದನ್ನು ರಾಯರು ತಿಳಿಸಿದ್ರು. ಹಾಗಾಗಿ ಹೋಗೋಣ ಇವತ್ತು ಸಂಜೆ ಅಂತ ಹೇಳ್ಕೊಂಡು ನನ್ನ ಮಗಳಿಗೆ ಕೇಳಿದೆ, ನಾನು ನೀನು ಹೋಗಿ ಬರೋಣ ಬರ್ತೀಯಾ ಅಂತ. ಅವಳು ಹ್ಞೂ ಅಮ್ಮ ಬರ್ತೀನಿ ಅಂತ ಅಂದ್ಲು. ಸರಿ, ಅಷ್ಟರೊಳಗಡೆ ರಾಯರಿಗೆ ಮನೇಲಿ ಮೊದಲು ಸೇವೆನ ಸಲ್ಲಿಸೋಣ ಅಂತ ಹೇಳಿ ಇವಾಗ ಸಂಜೆ ಕೂತ್ಕೊಂಡು ರಾಯರಿಗೆ ಸೇವೆನ ಸಲ್ಲಿಸ್ತಿದ್ದೆ. ಸಲ್ಲಿಸೋದಕ್ಕೂ ಮುಂಚೆ ಇಲ್ಲಿ ಬಂದು ಕೂತ್ಕೊಂಡಾಗ ನನಗೇನೋ ಒಂದು ಯೋಚನೆ ಬಂತು. ನಾನು ಕೇಳಿದೆ ರಾಯರಿಗೆ, ಯಾಕೆ ನನಗೆ ಇದೇ ಯೋಚನೆನ ಮತ್ತೆ ನನ್ನೊಳಗಡೆ ತುಂಬ್ತಿದ್ದೀರಾ ಅಂತ ಕೇಳಿದಾಗ ರಾಯರು ಅದೇ ವಿಚಾರವಾಗಿ ಮನಸ್ಸಲ್ಲಿ ಏನೋ ಕೇಳ್ಕೊಳ್ತಿದ್ನ ಬಲಭಾಗದಿಂದ ಆಶೀರ್ವಾದ ಮಾಡಿದ್ರು. ಇವತ್ತಂತೂ ಬೆಳಗಿನ ಜಾವನೆ ಎದ್ದಿದ್ನಲ್ಲ, ಆಗಲೇ ಈ ಹಾರ ಒಂದು ಬಿಟ್ಟು ಬೇರೆ ಎಲ್ಲ ಹೂಗಳನ್ನ ತೆಗೆದಿದ್ನ. ಹಾರದಲ್ಲಿ ಒಂದು ಹೂನ ಮರ್ತ್ಬಿಟ್ಟಿದ್ದೆ, ಪನ್ನೀರ್ ಪತ್ರೆ ಮತ್ತು ಒಂದು ರೋಸ್ ತೆಗೆಯೋದನ್ನು ಮೇಲ್ಗಡೆ ಇಟ್ಟಿದ್ದೆ, ಅದು ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ. ನಾನೇನೋ ಯಾವುದೋ ಒಂದು ಪ್ಲೇಟ್ಸ್ನ ರೆಡಿ ಮಾಡ್ತಾ ಇದ್ದಾಗ ಅದು ಆಶೀರ್ವಾದವಾಗಿ ಕೊಟ್ಟಿದ್ದಾರೆ, ನಾನು ನೋಡಿಲ್ಲ. ರಂಗೋಲಿ ಮೇಲೆ ಆಶೀರ್ವಾದನ ಕೊಟ್ಟಿದ್ರು. ಬೆಳಗ್ಗೆನೇ ಹೇಳಬೇಕಂದ್ರೆ ನನಗೆ ಬಲಭಾಗದಿಂದ ಕೊಟ್ಟಿದ್ರು.
ಇವತ್ತಂತೂ ಸಿಕ್ಕಾಬಟ್ಟೆ ಆಶೀರ್ವಾದನ ಬಲಭಾಗದಿಂದನೇ ಕೊಟ್ಟರು. ಕೆಲವೊಂದನ್ನು ನಾನು ವಿಡಿಯೋ ಕ್ಲಿಪ್ಪಿಂಗ್ಸಲ್ಲಿ ಆ್ಯಡ್ ಮಾಡಿದೆ, ಕೆಲವೊಂದನ್ನು ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದ್ಕೊಂಡು ಬೆಳಗ್ಗೆ ಸುಮ್ಮನಾಗೋದೆ. ಮತ್ತು ಇನ್ನೊಂದು ಏನು ಗೊತ್ತಾ, ಕೆಲವರು ಕೇಳಿದರು, ಅಕ್ಕ ನಮಗೆ ಹಿಂಭಾಗದಿಂದ ರಾಯರು ಆಶೀರ್ವಾದ ಮಾಡಿದ್ರೆ ಏನರ್ಥ, ಬಲಭಾಗದಿಂದ ಆಶೀರ್ವಾದ ಮಾಡಿದ್ರೆ ಏನರ್ಥ, ಹಾಗೆ ಎಡಭಾಗದಿಂದ ಆಶೀರ್ವಾದ ಮಾಡಿದ್ರೆ ಏನರ್ಥ ಅಂತ. ಇಲ್ಲಿ ಅರ್ಥ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬಾರ್ದು. ರಾಯರಿಂದ ನಾವು ಏನೋ ಒಂದು ಹೂ ಮಡಿಸಿರ್ತೀವಲ್ವ, ಸುಮ್ಮನೆ ಅಂತೂ ಆಶೀರ್ವಾದವಾಗಿ ರಾಯರು ಕೊಡಲ್ಲ. ಅವ್ರಿಗೆ ಮನಸ್ಸಿದ್ದು ನಮಗೆ ಆಶೀರ್ವಾದ ಮಾಡಬೇಕು ಅನ್ನೋ ಕಾರಣಕ್ಕೆ ಮಾಡಿದಾಗ ನಾವು ಅದನ್ನು ರಾಯರ ಆಶೀರ್ವಾದ, ಅದೊಂದು ಪ್ರಸಾದ ಅಂತ ಭಕ್ತಿಯಿಂದ ಸ್ವೀಕಾರ ಮಾಡಿ ಕಣ್ಗೊತ್ಕೊಂಡು ಮುಡ್ಕೋಬೇಕು ಹೊರತು ಎಡಭಾಗದಿಂದ ಕೊಟ್ಟರೆ ಏನು, ಬಲಭಾಗದಿಂದ ಕೊಟ್ಟರೆ ಏನು, ಹಿಂದೆ ಕೊಟ್ಟರೆ ಏನು ಅರ್ಥ ಅಂತೆಲ್ಲ ಯೋಚನೆ ಮಾಡಬಾರ್ದು. ಅದೊಂದು ರಾಯರ ಆಶೀರ್ವಾದ, ನಮಗೊಂದು ಪ್ರಸಾದ ಕೊಟ್ಟಿದ್ದಾರೆ ರಾಯರು ಅಂತ ಹೇಳಿ ಸ್ವೀಕಾರ ಮಾಡಬೇಕು. ಎಲ್ಲೇ ಯಾವುದೇ ಭಾಗದಿಂದ ರಾಯರಿಂದ ಆಶೀರ್ವಾದ ಸಿಕ್ಕಿದ್ರೆ ಅದು ಒಳ್ಳೆಯದೇ ಹೊರತು ಅದರಿಂದ ಭಯ ಪಡೋ ಅಂಥದ್ದು ಏನಿಲ್ಲ. ಒಳ್ಳೆಯದಕ್ಕೆ ರಾಯರು ನಾನು ಇದ್ದೀನಿ ಅಂತ, ನಾನು ನೋಡ್ತಿದ್ದೀನಿ, ನಾನು ಇದ್ದೀನಿ ಅಂತ ನಮಗೆ ಆಶೀರ್ವಾದನ ಮಾಡಿರ್ತಾರೆ. ಕೆಲವೊಂದೊಂದ್ಸಲ ನಾವು ಕೇಳ್ಕೊಂಡಾಗ ಮಾಡ್ತಾರೆ, ಕೆಲವೊಂದೊಂದ್ಸಲ ನಮ್ಮಲ್ಲಿರೋ ಭಕ್ತಿ, ನಮಗೆ ರಾಯರ ಮೇಲೆ ಇರೋ ಪ್ರೀತಿನ ನೋಡಿ ರಾಯರೇ ಕೆಲವೊಂದೊಂದು ಬಾರಿ ನಾವು ಕೇಳಿದ್ರು ಕೇಳದೇ ಇದ್ರು ಯಥೇಚ್ಛವಾಗಿ ಆಶೀರ್ವಾದನ ಮಾಡ್ತಾರೆ. ಅವ್ರ ಒಂದೊಂದು ಆಶೀರ್ವಾದನೂ ನಮಗೆ ಶಕ್ತಿ ಇದ್ದಾಗೆ, ಹಾಗೆ ದಾರಿ ದೀಪ ಇದ್ದ ಹಾಗೆ ಅಂತ ಅನ್ಕೋಬೇಕು. ಅದನ್ನು ಬಿಟ್ಟು ಏನಾಗುತ್ತೋ, ಈ ಭಾಗದಿಂದ ಕೊಟ್ರೇನೋ ಆ ಭಾಗದಿಂದ ಕೊಟ್ರೇನೋ ಅಂತ ಅನ್ಕೋಬಾರ್ದು. ಯಾವತ್ತೂ ರಾಯರು ಯಾವ ಭಾಗದಿಂದ ಆಶೀರ್ವಾದ ಮಾಡಿದ್ರು ಅದು ಒಳ್ಳೆಯದಕ್ಕೆ ಆಗಿರುತ್ತೆ. ನನಗಂತೂ ಸತ್ಯವಾಗ್ಲೂ ಹೇಳ್ತೀನಿ, ರಾಯರಂದರೆ ಯಾರು, ಮಂತ್ರಾಲಯ ಎಲ್ಲಿದೆ, ನಮ್ಮೂರಲ್ಲಿ ರಾಯರ ಮಠ ಎಲ್ಲಿದೆ ಏನೂ ಕೂಡ ಗೊತ್ತಿರಲಿಲ್ಲ. ರಾಯರು ಬಂದರು ನನ್ನ ಬದುಕಲ್ಲಿ ಒಂದು 10-11 ವರ್ಷದ ಹಿಂದೆ ಅಷ್ಟೇ. ಆವಾಗ ರಾಯರ ಹೆಸರನ್ನ ಕೇಳಿದ್ದು, ಅದಾದಮೇಲೆ ಏನೇನೋ ಆಯಿತು. ನಂತರ ರಾಯರು ನನ್ನ ಕೈ ಹಿಡಿದು ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಾರೆ, ನನ್ನನ್ನು ಬದಲು ಮಾಡಿದ್ರು. ಮತ್ತು ನನ್ನ ಕೈಯಿಂದ ಈ ರೀತಿ ಸೇವೆನ ಸಲ್ಲಿಸ್ಕೊಳ್ತಿದ್ದಾರೆ. ನಾವು ನಿಜವಾಗ್ಲೂ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಇಲ್ಲ ನಾನು ರಾಯರನ್ನ ಪೂಜಿಸಲೇಬೇಕು, ಒಂದು ವಿಡಿಯೋದಲ್ಲಿ ನೋಡಿದೆ ಅಥವಾ ಇನ್ಯಾರ್ದೋ ಮನೇಲಿ ನೋಡಿದೆ ಅಂತ ಅಂದ್ಕೊಂಡು ನೀವು ಪೂಜಿಸೋದಕ್ಕೆ ಶುರು ಮಾಡಿ, ಸಾಧ್ಯನೇ ಆಗಲ್ಲ. ಈ ರೀತಿ ಕಂಟಿನ್ಯೂಟಿಯಾಗಿ ರಾಯರನ್ನ ಪೂಜಿಸೋದಕ್ಕೆ, ರಾಯರನ್ನ ನಾವು ಇಷ್ಟು ಶ್ರದ್ಧೆ ಭಕ್ತಿಯಿಂದ ಪೂಜಿಸ್ತೀವಿ ಅಂದರೆ ಅದು ಅವ್ರ ಇಚ್ಛೆ ಆಗಿರುತ್ತೆ, ಅವ್ರ ಅನುಗ್ರಹದಿಂದ ಮಾತ್ರ ಸಾಧ್ಯ. ನಾನು ಯಾವಾಗಲೂ ರಾಯರ ಹತ್ರ ಹೇಳೋದು, ಇವತ್ತು ಕೂಡ ಹೇಳ್ಕೊಂಡಿದ್ದು ನಾನು ರಾಯರ ಹತ್ರ, ನಿಮಗೆ ಥ್ಯಾಂಕ್ಸ್ ಅಪ್ಪ, ಈ ರೀತಿ ನನ್ನನ್ನು ಬದಲು ಮಾಡಿ ನನ್ನ ಹತ್ರ ಸೇವೆನ ಸಲ್ಲಿಸಿಸ್ಕೊಂಡಿದ್ದಕ್ಕೆ. ಮತ್ತು ಹೀಗೆ ಇರಲಿ ನನ್ನ ನಿಮ್ಮ ಬಾಂಧವ್ಯ. ಮತ್ತು ಎಷ್ಟೇ ಜನ್ಮ ಎತ್ತು ಬಂದ್ರೂ ನಾನು ನಿಮ್ಮ ಭಕ್ತಳಾಗೆ ಹುಟ್ಟಬೇಕು, ಭಕ್ತಳಾಗಿ ಇಲ್ಲಾಂದರೆ ಭಕ್ತನಾಗಿ ಹುಟ್ಟಬೇಕು. ಯಾಕಂದರೆ ನಾವು ಹಿಂದಿನ ಜನ್ಮದಲ್ಲಿ ಏನಾಗಿದ್ವೋ ಗೊತ್ತಿಲ್ಲ, ಮುಂದೆ ಏನಾಗ್ತೀವೋ ಗೊತ್ತಿಲ್ಲ, ಹಿಂದೆ ಏನಾಗಿರ್ತೀವಿ ಮುಂದೆ ಏನಾಗ್ತೀವಿ ಅನ್ನೋದು ರಾಯರಿಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ನಾನು ರಾಯರ ಹತ್ರ ಪರಿಪರಿಯಾಗಿ ಇವತ್ತು ಕೇಳ್ಕೊಂಡಿದ್ದೇನೆಂದರೆ, ಎಷ್ಟೇ ಜನ್ಮ ಅನ್ನೋದಿದ್ರೂ ನಾನು ನಿಮಗೆ ಮಗಳಾಗಿ ಇಲ್ಲ ಮಗನಾಗಿ ನಿಮ್ಮ ಭಕ್ತಳಾಗೆ ಬರಬೇಕು ಅಂತ ರಾಯರ ಹತ್ರ ಬೇಡ್ಕೊಂಡೆ. ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ನಮ್ಮ ಮನೇಲಿ 3 ದಿನದ ಸೇವೆ. ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ, ಎಲ್ಲರನ್ನೂ ಕಾಪಾಡಲಿ ಅಂತ ರಾಯರ ಹತ್ರ ಬೇಡ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.